ಮೀನಾಗಿ ಹುಟ್ಬೇಕಾಗಿದ್ದು ಮಿಸ್ ಆಗಿ ಹಕ್ಕಿ ಆಗ್ಬಿಟ್ಬಿಡ್ತು. ಇವಾಗ್ಲೂ ಅಂತ ವ್ಯತ್ಯಾಸ ಏನಿಲ್ಲ. ಆಕಾಶದಲ್ಲಿ ಬಡಿಬೇಕಾದ ರೆಕ್ಕೆ ನೀರಲ್ಲಿ ಬಡಿಯೋ ಹಾಗಾಯ್ತು. ಮತ್ತೆ ಹೆಚ್ಚಿನ ಸಮಯ ನೀರಲ್ಲೇ ಕಾಲ ಕಳೆಯೋ. ಇದು ಪಫಿನ್ ಅಂತ ರಂಗುರಂಗಿನ ಕೊಕ್ಕಿರೋದ್ ನೋಡಿ ಸೀ ಪ್ಯಾರೆಟ್ ಅಂತಲೂ ಕರೀತಾರೆ. ತಪ್ಪೇನಿಲ್ಲ. ಕೊಟ್ಟಿರೋ ರೆಕ್ಕೆನ ಸಮರ್ಪಕವಾಗಿ ಉಪಯೋಗಿಸಿ ಸ್ವಚ್ಛಂದ ಬಾನ್ನಲ್ಲಿ ಹಾರಾಡ್ಕೊಂಡಿರೋದು ಬಿಟ್ಟು ನೀರಲ್ಲಿ ಹಾರೋ ಸಾಹಸಕ್ಕೆ ಡೈವ್ ಹೊಡೆದು ಅಲ್ಲಿ ಹಾರ್ತಿದೆ. ಹೇಳ್ಬೇಕಂದ್ರೆ ಇವುಗಳ ರೆಕ್ಕೆ ಅಷ್ಟು ದೊಡ್ಡದಾಗಿರಲ್ಲ. ನೀರಲ್ಲಿರೋಕೆ ಫಿಕ್ಸ್ ಅಂತ ಸೈಜ್ನ ಸ್ವಲ್ಪ ಕಮ್ಮಿ ಮಾಡಿದೆ ಸೃಷ್ಟಿ. ಹಾರ್ಬೇಕಂದ್ರೆ 1 ನಿಮಿಷಕ್ಕೆ 400 ಸಲ ರೆಕ್ಕೆ ಬಡಿಬೇಕು. ಹಾಗೆ ಗಂಟೆಗೆ 90 ಕಿಲೋಮೀಟರ್ ಅಷ್ಟು ವೇಗವಾಗಿ ಹಾರಾಡುತ್ತೆ. ಹಾಗ್ ಹಾರಿ ಒಂದೇ ಡೈವಿಗೆ 300 ಅಡಿ ಕೆಳಗೆ ಹೋಗುತ್ತೆ. ಇವಾಗಿದರ ಲೈಫ್ ಸ್ಟೈಲ್ ವಿಚಾರಕ್ಕೆ ಬರೋಣ. ಇದರ ಆಟೋಟೋಪವೆಲ್ಲ ನೀರಲ್ಲೇ. ಉಸಿರಿಡಿಯೋದು 1 ನಿಮಿಷ. ಅಷ್ಟು ಟೈಮಲ್ಲಿ ಬಾಯ್ತುಂಬ ಮೀನ್ಗಳನ್ನ ಹಿಡ್ಕೊಂಡು ಮೇಲ್ ಬರುತ್ತೆ. ಹೇಗಂದ್ರೆ ಇದ್ರ ಕೊಕ್ಕು ಗರಗಸದಂತೆ ಇದ್ದು 1 ಸಲ ಮೀನ್ಗಳು ಲಾಕ್ ಆದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ. ಇವೆಲ್ಲ ಅಟ್ಲಾಂಟಿಕ್ ಮತ್ತೆ ಪೆಸಿಫಿಕ್ ಸಮುದ್ರಗಳ ಕಡೆ ಜೊತೆಗೆ ಆರ್ಟಿಕ್ ಪ್ರದೇಶಗಳಲ್ಲಿ ವಾಸ ಮಾಡ್ತವೆ. ಮತ್ತಿದ್ ಕೂಗೋದು ಗಾರ್ಮೆಂಟ್ಸ್ ಸೈಲೆಂಟ್ ಸೌಂಡ್ ತರ ಕೇಳಿಸುತ್ತೆ. ಕೇಳಿ. ಅಲ್ಲ, ನಾನ್ ಅಂದ್ಕೊಂಡೆ ಪೆಂಗ್ವಿನ್ಸ್ ಮಾತ್ರ ಈಜಾಡೋ ಪಕ್ಷಿ ಅಂತ. ಆದ್ರೆ ಕಾಂಪಿಟೇಟರ್ ಇದೆ. ಶಬಾಷ್. ಇಷ್ಟೇ ಮ್ಯಾಟ್ರು. ಬರ್ತೀನಿ. ಬಾಯ್.